ಯೂಟ್ಯೂಬ್ ಚಾನಲ್ ಸೇಲ್ ಇದೆ ಅಂತ ಹೇಳಿ ಪೋಸ್ಟರ್ ಎಲ್ಲ ಹಾಕಿರ್ತಾರಲ್ವಾ. 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದಾರೆ, ಯಾರಿಗಾದ್ರೂ ಬೇಕಿದ್ದಲ್ಲಿ ನಮ್ಗೆ ತಿಳಿಸಿ, ಕಮ್ಮಿ ಬೆಲೆಗೆ ನಾವು ಕೊಡುತ್ತಿದ್ದೇವೆ ಅಂತ ಹೇಳ್ತಾರಲ್ವಾ. ಕೆಲವರೆಲ್ಲ ಸ್ಕ್ಯಾಮ್ ಮಾಡ್ತಿದ್ದಾರೆ, ಇನ್ ಕೆಲವರು ಓಕೆ ಅವ್ರಿಗೆ ಮೇಂಟೈನ್ ಮಾಡಕ್ ಆಗಲ್ಲ, ಅದಕ್ಕೆ ಅವರು ಮಾರ್ತಿರ್ಬೋದೇನೋ. ಯಾರ್ಯಾರು ಈ ತರ ಒಂದು ಮೋಸ ಮಾಡ್ತಿರ್ತಾರಲ್ಲ, ಇದು ಮೋಸ ಅಂತಾನು ಹೇಳ್ಬೋದಾ, ಬಿಸ್ನೆಸ್ ಅಂತ ಹೇಳ್ಬೋದಾ, ಅರ್ಥನೇ ಆಗಲ್ಲ. ಇದು ಹೆಂಗೆ ಅಂತಂದ್ರೆ, ಯಾರಾದ್ರೂ ಒಬ್ಬ ಯೂಟ್ಯೂಬ್ ಚಾನಲ್ ಏನ್ ರನ್ ಮಾಡ್ತಾ ಇರ್ತಾನೆ, 2 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಕಾದ್ಬಿಟ್ಟು ಆಮೇಲೆ ಅದು ಮಾರುವುದಕ್ಕೆ ಪ್ಲಾನ್ ಮಾಡ್ಕೋತಾನೆ. ಇದನ್ನ ಏನ್ ಮಾಡ್ತಾರೆ, ಇದನ್ನ ಪರ್ಚೇಸ್ ಮಾಡ್ಬಿಡ್ತಾರೆ. ಈ ತಗೊಂಡಾದ್ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಕಾಪಿರೈಟ್ ಸೆಕ್ಷನ್ ಅಲ್ಲಿ ಹಲವಾರು ತರ ಕಾಪಿರೈಟ್ ಬಂದಿರುತ್ತೆ. ಏನಂದ್ರೆ ಯಾರ್ಯಾರೋ ಉತ್ತರ ಕರ್ನಾಟಕದಲ್ಲೋ ಅಥವಾ ಬೇರೆ ಬೇರೆಯವರ ಯಾರ್ದೋ ವಿಡಿಯೋಗಳೆಲ್ಲ ಇರುತ್ತೆ ಅಂತ ಅನ್ಕೊಳ್ಳಿ. ಆ ವಿಡಿಯೋನೆಲ್ಲ ಇವ್ರು ಹಾಕ್ಬಿಟ್ಟು ಒಳ್ಳೆ ವ್ಯೂಸ್ ತಗೊಂಡು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಒಬ್ಬರದೇ ವಿಡಿಯೋಸ್ ಆಗಿರಲ್ಲ, ಚಿತ್ರ ನಟರದು, ನಟಿಯರದು, ಅದಲ್ಲದೆ ಬೇರೆ ಬೇರೆ ಚಾನಲ್ ಅಲ್ಲಿ ಬಂದಿರತಕ್ಕಂಥದ್ದನ್ನೆಲ್ಲ ಹಾಕೊಂಡು ಶಾರ್ಟ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಅವರು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಬಿಡ್ತಾರೆ. ಇತ್ತೀಚೆಗೆ ದೊಡ್ಡ ವಿಡಿಯೋಗಿಂತ ಶಾರ್ಟ್ ವಿಡಿಯೋಸ್ ಜಾಸ್ತಿ ವೈರಲ್ ಆಗ್ತಿರುತ್ತೆ, ಜಾಸ್ತಿ ರೀಚ್ ಆಗೋದು ಅದ್ರನ್ನೇ. ಅದಕ್ಕಾಗಿ ಕೆಲವರೆಲ್ಲ ಏನ್ ಮಾಡ್ತಾರೆ, ಶಾರ್ಟ್ ವಿಡಿಯೋಸ್ ಕಂಡೋರ್ದೆಲ್ಲ ದೇಪ್ ಹಾಕೊಂಡು ಅವಾಗ ಅವ್ನು ಒಳ್ಳೆ ವೀಕ್ಷಣೆ ಸಿಕ್ಕಿರುತ್ತೆ. ವೀಕ್ಷಣೆ ಸಿಕ್ಕಿದಾಗ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ಲಿ ಸಿಕ್ಕಿರುತ್ತೆ. ಅದನ್ನ ಒಳ್ಳೆ ರೀಚ್ ಇದೆಯಲ್ಲ ಅಂತ ಅನ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಫಾರ್ ಸೇಲ್ ಅಂತ ಹಾಕ್ತಾರೆ. ಸೇಲ್ ಅಂತ ಯಾರು ಹಾಕಿರ್ತಾರಲ್ಲ, ಅವಾಗ ಏನ್ ಮಾಡ್ತಾರೆ, ಹಲವಾರು ಜನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್, ಇದು ನಮ್ಮ ಮತ್ತೆ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದಾರೆ, ನಿಮ್ಗೆ ಏನಾದ್ರು ಬೇಕಿದ್ದಲ್ಲಿ ಹೇಳಿ, 1 ಲಕ್ಷಕ್ಕೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಟು ಬಿ ಫ್ರಾಂಕ್, 2 ಲಕ್ಷ ಅಲ್ಲ, ಯಾರೋ 1 ಲಕ್ಷನ ಕೊಟ್ಬಿಟ್ಟು ಅಥವಾ 50,000 ಕೊಟ್ಬಿಟ್ಟು ಯಾರು ತಗೊಂತಾರೆ ಅನ್ಕೊಳ್ಳಿ, ಅವಾಗ ಅವರು ಮುಂಡಾಯಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಮಾನಿಟೈಸೇಷನ್ ಆನ್ ಆಗಲ್ಲ, ಸಿಕ್ಕಾಪಟ್ಟೆ ರಗಳೆಗಳಿರುತ್ತೆ, ಮತ್ತೆ ಹಲವಾರು ಜನ ಕಾಪಿರೈಟ್ ನ ಕ್ಲೇಮ್ ಮಾಡ್ತಾರೆ. ಸ್ವಾಮಿ, ಇದು ನನ್ನ ವಿಡಿಯೋ, ಅವರು ಕದ್ದು ಹಾಕೊಂಡಿದ್ದಾರೆ, ಅದಕ್ಕಾಗಿ ಅವರಿಗೆ ಚಾನಲ್ ಗೆ ಸ್ಟ್ರೈಕ್ ಬರೋ ಸಾಧ್ಯತೆ ಇರುತ್ತೆ. ಸ್ಟ್ರೈಕ್ ಬಂದ್ರೆ ಏನ್ ಮಾಡಕ್ ಆಗುತ್ತೆ, ಸುಮ್ನೆ ಅದನ್ನ ಸ್ಟ್ರೈಕ್ ಹೋಗೋದು ಇಲ್ಲ, ಬಿಡೋದು ಇಲ್ಲ. ಅದಕ್ಕೊಂದಷ್ಟು ಪ್ರೊಸೀಜರ್ ಗಳಿರುತ್ತೆ. ಈ ತರ ಮಾರಕ್ ಹೋಗ್ಬೇಡಿ. ಯೂಟ್ಯೂಬ್ ಅಲ್ಲದೆ ಫೇಸ್ಬುಕ್ ಪೇಜ್ ಕೂಡ ಅಷ್ಟೇ ಲಕ್ಷಾಂತರ ಒಂದು ಫಾಲೋವರ್ಸ್ ಇರ್ತಾರೆ ಅಂತ ಅನ್ಕೊಳ್ಳಿ. ಅದನ್ನ ಏನ್ ಮಾಡ್ತಾರೆ, ಯೂಟ್ಯೂಬ್ ಫೇಸ್ಬುಕ್ ರನ್ ಮಾಡ್ಬೇಕು ಅಂತ ಹೇಳಿ ಅವರೆಲ್ಲ ಏನ್ ಮಾಡ್ತಾರೆ, ತಗೊಂತಾರೆ. ತಗೊಂಡಾದ್ಮೇಲೆ ಗೊತ್ತಾಗುತ್ತೆ ಈ ಚಾನಲ್ ಅಲ್ಲಿ ಎಷ್ಟು ಕಾಪಿರೈಟ್ ಕ್ಲೇಮ್ ಆಗಿರುತ್ತೆ ಅಂತ ಅನ್ಬಿಟ್ಟು. ಇವಾಗ ಯೂಟ್ಯೂಬ್ ಅಲ್ಲಿ ಆದ್ರೆ ಒಂದಷ್ಟು ಪ್ರೊಸೀಜರ್ ಗಳಿರುತ್ತೆ, ಅದನ್ನ ಫಾಲೋ ಮಾಡಿ, ಸರ್ ಈ ತರ ನಾನು ಇನ್ನೊಂದ್ ಕಡೆಯಿಂದ ಚಾನಲ್ ಪರ್ಚೇಸ್ ಮಾಡಿದೆ, ದಯಮಾಡಿ ಇದನ್ನ ಕಾಪಿರೈಟ್ ಕ್ಲೇಮ್ ಆಗಿರೋದನ್ನ ಡೌನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಬಹುದು. ಆದ್ರೆ ಫೇಸ್ಬುಕ್ ಅಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ಅನ್ನೋನ್ ಪರ್ಸನ್ ತಗೊಳ್ತಾನೆ ಅಂತ ಅನ್ಕೊಳ್ಳೋಣ, ಅದು ಕಾಪಿರೈಟ್ ಏನ್ ಬಂದಿರುತ್ತೆ, ರಿಸ್ಟ್ರಿಕ್ಟೆಡ್ ಅದು ಇದಂತೆಲ್ಲ ಬಂದಿರುತ್ತೆ. ಅದ್ ಬಂದಾದ್ಮೇಲೆ ಹೋಗೋದೇ ಇಲ್ಲ, ಏನ್ ಮಾಡ್ರು ಹೋಗಲ್ಲ. ಚಾನಲ್ ಅಲ್ಲಿ ಇರೋ ಬರೋ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿದ್ರು, ಅವ್ನು ಏನೇ ತಿಪ್ಪರ್ಲಾಗ ಒರಿಜಿನಲ್ ಕಂಟೆಂಟ್ ಹಾಕಿದ್ರು ವಾಪಸ್ ಆಕ್ಟಿವೇಟ್ ಆಗಲ್ಲ, ಸಾಲದೇ ಇರಕ್ಕೆ ರೀಚ್ ಕೂಡ ಆಗಲ್ಲ. ಈ ತರದ್ದೆಲ್ಲ ಆಗ್ಬಿಡುತ್ತೆ. ಮಾನಿಟೈಸೇಷನ್ ಕ್ಯಾನ್ಸಲ್ ಆಗ್ಬಿಟ್ರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇರುತ್ತೆ. ಹಲವಾರು ಜನ ಆಲೋಚನೆ ಯಾವ ತರ ಇರುತ್ತೆ ಅಂತಂದ್ರೆ, ನಾನು ಒಂದು ಯೂಟ್ಯೂಬ್ ಚಾನಲ್ ಯಾರ್ದೋ ಪರ್ಚೇಸ್ ಮಾಡ್ಬಿಟ್ಟು ಅದರಿಂದ ಒಳ್ಳೆ ರೆವಿನ್ಯೂ ಮಾಡೋಣ ಅಂತ ಆಲೋಚನೆ ಇರುತ್ತೆ. ಸತ್ಯವಾಗ್ಲೂ ಆಗಲ್ಲ. ಯೂಟ್ಯೂಬ್ ಆಗ್ಲಿ ಫೇಸ್ಬುಕ್ ಆಗ್ಲಿ ತಗೊಂಡ್ರೆ ಯಾರಿಗೂ ಮಾನಿಟೈಸೇಷನ್ ಸಿಕ್ಕಾಬಡೆ ಪ್ರಾಬ್ಲಮ್ ಗಳಿರುತ್ತೆ. ಇತ್ತೀಚೆಗೆ ಹೆವಿ ಸ್ಟ್ರಿಕ್ಟ್ ಮಾಡ್ಬಿಟ್ಟವ್ರೆ. ಯಾವ್ದೋ ಏನೋ ಒಂದು ಈವೆಂಟ್ ನಡೀತಾ ಇರುತ್ತೆ ಅಂತ ಅನ್ಕೊಳ್ಳೋಣ, ಅದ್ರಲ್ಲಿ ಇವನೊಬ್ಬ ಶೂಟ್ ಮಾಡ್ತಾನೆ, ಇವನೊಬ್ಬ ಶೂಟ್ ಮಾಡ್ತಾನೆ, ಇಬ್ರು ವ್ಯಕ್ತಿ ಶೂಟ್ ಮಾಡ್ತಾರೆ. ಅವಾಗ ಇಬ್ರು ವ್ಯಕ್ತಿ ಶೂಟ್ ಮಾಡಿದಾಗ ಇಬ್ರು ಅಪ್ಲೋಡ್ ಮಾಡಿರ್ತಾರೆ. ಫೇಸ್ಬುಕ್ ಅಲ್ಲಿ ಆಗ್ಲಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಪ್ಲೋಡ್ ಮಾಡಿದಾಗ ಅವ್ರಿಗೆ ಕಾಪಿರೈಟ್ ಅಥವಾ ಡೂಪ್ಲಿಕೇಟ್ ಕಂಟೆಂಟ್ ಬರೋ ಸಾಧ್ಯತೆಗಳಿರುತ್ತೆ. ಇಷ್ಟೆಲ್ಲ ತಲೆನೋವು ಇರುತ್ತೆ. ಅದಕ್ಕಾಗಿ ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಒರಿಜಿನಲ್ ಕಂಟೆಂಟ್ ಯೂಸ್ ಮಾಡ್ತಾರೆ. ಅದ್ಬಿಟ್ಟು ಯಾವ್ದೇ ರೀತಿಯಿಂದ ಯಾರು ಕೊಟ್ಟಿದ್ದು ವಿಡಿಯೋಗಳೇ ಆಗ್ಲಿ, ಶಾರ್ಟ್ ರೀಲ್ಸ್ ಆಗ್ಲಿ ಅಥವಾ ಯಾವ್ದು ಕೂಡ ವಿಡಿಯೋಗಳು ಹಾಕಲ್ಲ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಗಳಿರುತ್ತೆ. ಇದು ಕೆಲವ್ರಿಗೆ ಅರ್ಥ ಆಗಲ್ಲ. ಸೊ ಇದಿಷ್ಟು ಮೇಲ್ನೋಟಕ್ಕೆ ಬಂದಿರತಕ್ಕಂಥದ್ದು ವಿಚಾರಗಳಾಗಿರ್ತದೆ. ಹಲವಾರು ಜನ ಇದೇ ತರ ಯೂಟ್ಯೂಬ್ ಚಾನಲ್ ಫಾರ್ ಸೇಲ್, ಫೇಸ್ಬುಕ್ ಪೇಜ್ ಫಾರ್ ಸೇಲ್ ಅಂತ ಯಾರ್ಯಾರು ಮಾಡ್ತಾರಲ್ವಾ, ನಿಜವಾಗ್ಲೂ ಯಾರು ನಂಬಾಕೋಬೇಡಿ. ಅಕಸ್ಮಾತ್ ನಂಬೋದಾಗಿದ್ರೆ ನೀವು ತಗೊಳ್ಳೇಬೇಕು. ಇಲ್ಲ ಜೆನ್ಯೂನೇ ಆಗಿದ್ರೆ ಆ ಪರ್ಸನ್, ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಯಾವ್ದೇ ಅಂದ್ರೆ ಕಮ್ಯುನಿಟಿ ಗೈಡ್ ಲೈನ್ಸ್ ಏನಾದ್ರು ಫಾಲೋ ಮಾಡ್ತಾ ಇದ್ದಾನ ಇಲ್ವಾ, ಮಾನಿಟೈಸೇಷನ್ ಅಲ್ಲಿ ಯಾವ ತರ ಇದೆ, ಎಲಿಜಿಬಲ್ ಇದೆಯಾ ಇಲ್ವಾ ಚೆಕ್ ಮಾಡಿ. ಕಾಪಿರೈಟ್ ಇದೆಲ್ಲ ಇಶ್ಯೂಸ್ ಎಲ್ಲ ಕಳ್ಸಪ್ಪ, ಸ್ಕ್ರೀನ್ ಶಾಟ್ ಹಾಕಿ ಅಂತ ಅದನ್ನೆಲ್ಲ ಕಳ್ಸಬೇಕಾಗುತ್ತೆ. ಅದಲ್ಲೇ ಫೇಸ್ಬುಕ್ ಅಲ್ಲೂ ಅಷ್ಟೇ ಮಾನಿಟೈಸೇಷನ್ ಸ್ಟೇಟಸ್ ಏನಿದೆ ಅಂತ ಕೇಳ್ಬೇಕಾಗುತ್ತೆ. ಅದೆಲ್ಲ ಟಿಕ್ ಮಾರ್ಕ್ ಆಗಿದ್ರೆ ಮಾತ್ರ ಅದನ್ನ ಪರ್ಚೇಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಪರ್ಚೇಸ್ ಮಾಡಕ್ ಆಗಲ್ಲ. ಯೂಟ್ಯೂಬ್ ಚಾನಲ್ ಆಗ್ಲಿ, ಫೇಸ್ಬುಕ್ ಪೇಜ್ ಆಗ್ಲಿ ತಗೊಂಡಾದ್ಮೇಲೆ 2 ವೇ ವೆರಿಫಿಕೇಶನ್ ಕೊಡ್ಬೇಕಾಗುತ್ತೆ. ಚಾನಲ್ ಇದು ನಿಮ್ದೇ ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ. ಪ್ರೂವ್ ಮಾಡಿದ್ಮೇಲೆ ನೀವು ಅದನ್ನ ಪರ್ಚೇಸ್ ಮಾಡ್ಕೊಂಡು ದುಡ್ಡು ಕೊಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಗೋವಿಂದ ಒಂದೇ ಸಲ ನಾಮ ಹಾಕ್ಬಿಟ್ಟು ಕಳಿಸ್ತಾ ಇರ್ತಾರೆ, ಹೋಯ್ತಾ ಇರು ನೀನು ಅಂತ ಅನ್ಬಿಟ್ಟು. ಈ ತರದೆಲ್ಲ ಒಂದು ಮೋಸ ನಡೀತಿದೆ. ಪ್ರತಿಯೊಬ್ರು ಎಚ್ಚೆತ್ಕೊಬೇಕಾಗಿರ್ತಕ್ಕಂತ ವಿಚಾರ ಆಗಿರುತ್ತೆ. ಈ ವಿಚಾರದ ಬಗ್ಗೆ ನಾನು ಯಾರಿಗೂ ಹರ್ಟ್ ಮಾಡ್ತಿಲ್ಲ. ಇದು ನಮಗ್ ಬಂದಿರ್ತಕ್ಕಂತ ಕೆಲವು ಮಾಹಿತಿ ಆಗಿರುತ್ತೆ. ಆ ಮಾಹಿತಿನ ನಾನು ನಿಮ್ಗೆ ತಿಳಿಸುವ ಪ್ರಯತ್ನ ಆಗಿರುತ್ತೆ ಹೊರತು ಅದ್ಬಿಟ್ಟು ಯಾರಿಗೂ ಟಾರ್ಗೆಟ್ ಮಾಡಿ ನಾನು ಹೇಳ್ತಾ ಇಲ್ಲ ಅಷ್ಟೇ.